ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ನಂಗೆ ಬೇಕು. ಮಳೆನಲ್ಲಿ RX ಓಡಿಸೋದು ಎಂತ ಫೀಲ್ ಗುರು. ಹೆಂಗೈತೆ ಗೊತ್ತೇನೋ ಗಾಡಿ ಅದು. ಓಹೋ, ಇವಾಗಿನ ಕಾಲದಲ್ಲಿ ಇಂಜಿನ್ ನಂಬರ್ ಚಾಸಿ ನಂಬರ್ ಸ್ಕ್ಯಾಮ್ ಮಾಡೋದೆಲ್ಲ ಅಷ್ಟು ಕಷ್ಟ ಅಲ್ಲ. ಅಲ್ಲಿ ಹೊರಗಡೆ ಎಲ್ಲ ಮಹಾರಾಷ್ಟ್ರ ಈ ಕಡೆ ತಮಿಳ್ನಾಡು ಈ ಕಡೆ ಎಲ್ಲ ಯೂಟ್ಯೂಬ್ ಅಲ್ಲಿ ಅದರಲ್ಲೆಲ್ಲ ಹಾಕಿದ್ದಾರೆ. ಸುಮ್ಮನೆ ಅದು ಫ್ರಾಡ್. ಇದು ಯಾವತ್ತೋ ಗೊತ್ತು ಸರ್ ನನಗೆ. 40 ಬರುತ್ತೆ ಕಣೋ ನನ್ನ ಗಾಡಿ. ಏನ್ ಮಾತಾಡ್ತಾನೆ ಅಂತ ಅವ್ನಿಗೆ ಮಾತ್ರ ಅರ್ಥ ಆಯ್ತು, ನಮ್ಗೆ ಅರ್ಥವೇ ಆಗ್ತಾ ಇರ್ಲಿಲ್ಲ. ಯಾರೋ ಡೋರ್ ತೆಗೆದ್ಬಿಟ್ಟು ಹೋಗಿರೋದು. ಈ ಬಾನೆಟ್ ಒಳಗಡೆ ಇರೋ ಅಂತ ಐಟಮ್ಗಳ ಕಾಸ್ಗೆ ಒಂದು ಹೊಸ ಕಾರ್ ತಗೋಬಹುದು. ಆರಾಮಣ, ಬರೀ ತಳ್ಳದೇ ಆಗೋಯ್ತು ನನ್ನ ಕತೆ. ನಾನ್ ನಿಮ್ಮನ್ನ ಗಾಡಿ ಓಡಿಸೋದಕ್ಕಿಂತ ತಳ್ಳದನ್ನೇ ಜಾಸ್ತಿ ನೋಡಿದೀನಿ. ಏನಕ್ಕೆ ಇವತ್ತು ದೇವರಾಜ ಅರಸ್ ರೋಡ್ ಇಷ್ಟೊಂದು ಖಾಲಿ ಇದೆ? ನಾನು ಬರ್ತಾ ಇದೀನಿ ಅಂತ ಗೌರ್ಮೆಂಟ್ ಅವ್ರು ಏನಾದ್ರು ಝೀರೋ ಟ್ರಾಫಿಕ್ ಮಾಡಿಸಿದಾರಾ? ಬರೀ ಇಂತದೆಯಾ ಅಣ್ಣ? ಆ ಗಾಡಿ ನೋಡಿದೀರಾ? ಒರಿಜಿನಲ್ ಟೈಗರ್. 2 ಲಕ್ಷ 3 ಲಕ್ಷ. ಓ ಸರ್, ಬದುಕಿದೀರಾ? ಬದುಕಿದೀನಿ ಸರ್. ಎಲ್ಲಿದ್ರಿ? ಕಾರ್ ಫಾರ್ಮರ್ಸ್. ಆದ್ರೂ ನಿನಗೆ ಏನ್ ಫ್ಯಾನ್ ಇದಾರೆ ಗುರು. ಬರ್ಗ್ಮ್ಯಾನ್ ಮಂಡಿ ಮೊಹಲ್ಲಾ ಕಾ ಶೇರ್. ಒಂದ್ಸಲ ಹೀಟಿಗೆ ಬರೋ ತನಕ ಅಷ್ಟೇ ಇದೆಲ್ಲ. ಹೀಟಿಗೆ ಬಂತು ಅಂದರೆ ಜಿಪ್ಸಿನ ಓಡಿಸ್ಬೇಕು. ನೆಕ್ಸ್ಟ್ ವೀಕಲ್ಲಿ ಯಾವುದಾದ್ರು ಒಂದು ಡ್ರೈವ್ಗೆ ಎತ್ಕೊಂಡು ಹೋಗೋಣ. ಇವತ್ತು ಮಳೆ ಅಂತೂ ಬರೋಲ್ಲ, ಬಿಸಿಲಿದೆ. ಸ್ನಾನ ಮಾಡೋಕ್ಕೆ ಸೋಲಾರಲ್ಲಿ ನೀರು ಕಾಯುತ್ತೆ ಗುರು. ನೋಡಿ, ಮ್ಯಾಚಿಂಗ್. ಸುಮಾರು ಜನ ಇದು ಯಾವ್ದು ಗುರು ಬ್ಯಾಗು ಅಂತ ಕೇಳ್ತಾ ಇದ್ರಿ. ಇದು ಓಜಿಯೋ ಹೈಡ್ರೇಷನ್ ಪ್ಯಾಕ್ ಅಂತ. ಇಲ್ಲಿ ಹಿಂದ್ಗಡೆ ಒಂದು ಪೈಪ್ ಬರುತ್ತೆ, ಅದನ್ನ ಹಾಕೊಂಡು ನೀರು ಕುಡಿಬೋದು. 2 ಲೀಟರ್ ವಾಟರ್ ಇಡ್ಸತ್ತಿದ್ರಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ನಮ್ದು ಡೆಕಾಥ್ಲಾನ್ ಶೂ ಕಿತ್ತೋಯ್ತು, ಅದಕ್ಕೆ ಈ ವಿಡಿಯೋದಲ್ಲಿ ಕಾನ್ವರ್ಸ್ ಹಾಕಿದೀವಿ. ಶೂ ಕಿತ್ತೋಯ್ತು ಅಂತ ಇವತ್ತು ಹೊಸದು ಹಾಕ ಬಂದಿದೆ ಕಣ. ಮಳೆ ಬಂದಿದ್ದು ಹಾಳಾಗೋಯ್ತು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾನಿವತ್ತು ರೋಡ್ದು TRS ಕನೆಕ್ಟರ್ ನ ಯೂಸ್ ಮಾಡ್ತಾ ಇರೋದು. ನಾನು ಯೂಸ್ ಮಾಡೋ ಮೈಕ್ಗೆ 400 ರೂಪಾಯಿ ಗುರು. ಆ ಒಂದು ಸಣ್ಣ ಕನೆಕ್ಟರ್ಗೆ 1000 ರೂಪಾಯಿ ಇದೆ. ಆಡಿಯೋ ರೆಕಾರ್ಡ್ ಆಯ್ತಾ ಇಲ್ಲ ಏನಾದ್ರು ಆಯ್ತಾ ನನ್ ಗೋಪ್ರೋಗೆ? ಆಡಿಯೋ ಯಾವ ತರ ಬರ್ತಿದೆ ಅಂತ ನನ್ಗೆ ಐಡಿಯಾ ಇಲ್ಲ. ಈ ಆಡಿಯೋ ಬರ್ತಿದ್ಯಾ ಇಲ್ವಾ ಅಂತ ಐಡಿಯಾ ಇಲ್ಲ. ಹಂಗೇನಾದ್ರು ಬರ್ಲಿಲ್ಲ ಅಂದ್ರೆ ನಮಗೆಲ್ಲ ಗೊತ್ತಾಗೋದು. 2 ಲೀಟರ್ ಪೆಟ್ರೋಲು, 60 ml ಆಯಿಲ್. ಚಿಕ್ಕ ಕೈಕ್ಳುಗಳಿಗೆ ಗಾಡಿಗಳು. ಲಾಸ್ಟ್ ವಿಡಿಯೋದಲ್ಲಿ ನಾವು RXಗೆ ಎಷ್ಟು ಇದೆ, ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ವಿ. ಈ ವಿಡಿಯೋದಲ್ಲಿ ಯಾರಾದ್ರೂ ಒಬ್ರು RX ನ ತಗೋಬೇಕು ಅಂದ್ರೆ ಏನೇನೆಲ್ಲ ಚೆಕ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಒಂದಷ್ಟು ಚೆಕ್ ಲಿಸ್ಟ್ ಗಳಿರುತ್ತೆ, ಅದನ್ನೆಲ್ಲ ನಾನು ಹೇಳ್ತೀನಿ, ನೀವು ಲಿಸ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ ಇರಿ, ನಾನು ಬರ್ದಿಟ್ಕೊಂಡಿದ್ದೀನಿ. ಟಿಪಿಕಲ್ ಕನ್ನಡಿಗ, ಥ್ಯಾಂಕ್ ಯು. ಟಿಪಿಕಲ್ ಕನ್ನಡಿಗ ಅಂತ ಯೂಟ್ಯೂಬರ್. ಪರರ ಆತ್ಮಗಳ ಪೋಣಿಸುವ ಹೂಗಾರನೇ ಪರಮಾತ್ಮ. ಹಿಂಗೆ ಲೈನು ನಂದೇ ಸ್ವಂತ ಗುರು. ಯೋಗರಾಜ್ ಭಟ್ ಅವರು ಇದು ತನಕ ಮಾಡಿರುವಂತ ಒನ್ ಆಫ್ ದ ಬೆಸ್ಟ್ ಮೂವೀಸ್ ಅಲ್ಲಿ ಪರಮಾತ್ಮನು ಒಂದು. ಆಯ್ತು ಸರ್, ಅರ್ಥ ಆಯ್ತು, ಮುಂಗಾರು ಮಳೆನೂ ಇದೆ ಅಂತ, ಅದಕ್ಕೋಸ್ಕರ ಮಳೆ ಯಾಕೆ ಬರ್ಸ್ತಾ ಇದ್ದೀರಾ? ಫಸ್ಟ್ ನೀವು ಗಾಡಿನ ನೋಡ್ಬೇಕು ಅಂತ ಹೋದಾಗ ಡಾಕ್ಯುಮೆಂಟ್ಸ್ ಗಳನ್ನ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆಪ್ ಅಲ್ಲಿ, ಸ್ನಾಪ್ಚಾಟ್ ಅಲ್ಲಿ ಕಳಿಸುವಂತ ಸಾಫ್ಟ್ ಕಾಪಿ ಡಾಕ್ಯುಮೆಂಟ್ಸ್ ಅಲ್ಲ, ಒರಿಜಿನಲ್ ಫಿಸಿಕಲ್ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿ. 2 ಕಿಲೋಮೀಟರ್ ಹಿಂದೆ ಸೂರ್ಯ ಆಯ್ತು, ಮಿಸ್ಟರ್ ಸೂರ್ಯ ಇಲ್ಲಿ ಮಳೆ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಬತ್ತಾ ಇದೀನಿ ಕಣ, ಮಳೆ ಬತ್ತಾಯ್ತಿಲ್ಲಿ. ಇಲ್ಲಿ ಬಿಸಿಲೈತೇನಿಲ್ಲಪ್ಪ. ಬಿಸ್ಲಾ? ಬಂದೇ ಇರೋ. ಏನಲ್ಲೇ ಬಿಸ್ಲು ಅಂದಲ್ಲ ಲೇ. ಈಗ ಜಸ್ಟ್ 2 ನಿಮಿಷ ಹೊಡೆದಿರೋದು ಮಳೆ. ಹಿಂಗೆ ಮಳೆ ಬಂದಾಗ ಸುಮ್ಮನೆ ಇದ್ಬಿಟ್ಟು ಬಿಸ್ಲಲ್ಲಿ ಹಿಡ್ಕೊಂಡಿದ್ಯಲ್ಲ ಛತ್ರಿನ. ಏನೋ ಇದು? ಈಗ ಹಿಂಗೆ ಹೋಗ್ತಾ ಇರ್ತೀರ, ನಿಮ್ಗೆಲ್ಲ ಸನ್ಲೈಟ್ ಬೇಕು ಅನ್ಸುತ್ತೆ. ಛತ್ರಿ ಸಂದ್ರೂಪ್ ಹಾಕ್ಸ್ಕೊಂಡಿದ್ಯಾ? ವಿಶ್ವೇಶ್ವರೇ ನೆಕ್ಸ್ಟ್ ಅಂದ್ರೆ ಇವನೇ ಅಂತ ಅನ್ಸುತ್ತೆ. ಈ ಗಾಡಿಗೆ ಫಸ್ಟ್ ಒಂದು ಆರನ್ ಹಾಕ್ಸ್ಬೇಕು ಗುರು. ಮಾರುತಿ 800 ಎಷ್ಟು ಪುಟಾಣಿ ಇತ್ತು ಅಂದ್ರೆ RX ಮೇಲೆ ಕೂದ್ರೆ 800 ರೂಫ್ ಎಲ್ಲ ಕಾಣುತ್ತೆ. ಇನ್ನೊಂದು ಚಾಸಿ ನಂಬರ್ ಮತ್ತೆ ಎಂಜಿನ್ ನಂಬರ್ ಗಳನ್ನ ನೀವು ಚೆಕ್ ಮಾಡ್ಕೋಬೇಕು. ನಿಮ್ಗೆ ಚಾಸಿ ನಂಬರ್ ಇಲ್ಲಿ ಸಿಗುತ್ತೆ, ಎಂಜಿನ್ ನಂಬರ್ ಇಲ್ಲೇ ಎಲ್ಲೋ ಇರ್ಬೇಕಲ್ಲ. ಎಂಜಿನ್ ನಂಬರ್ ಇಲ್ಲಿ ಸಿಗುತ್ತೆ 005247 005247. ಎಂಜಿನ್ ನಂಬರು ಚಾಸಿ ನಂಬರು ಮ್ಯಾಚ್ ಆದ್ರೆ ಅದೇ ಚಾಸಿನಲ್ಲಿ ಅದೇ ಎಂಜಿನ್ ಇದೆ ಅಂತ ಅರ್ಥ. ಗಾಡಿ ಹುಡ್ಕಕ್ಕೂ ಮುಂಚೆ, ಗಾಡಿಗೆ ದುಡ್ಡು ಜೋಡಿಸ್ಕೊಳಕ್ಕೂ ಮುಂಚೆ ಫಸ್ಟ್ ನಿಮ್ಗೆ ಗಾಡಿ ಏನಕ್ಕೆ ಬೇಕು ಅನ್ನೋದನ್ನ ಡಿಸೈಡ್ ಮಾಡಬೇಕು. ಇದು ಕಂಪ್ಲೀಟ್ ರೆಸ್ಟೋರೇಷನ್ ಇದೆ. ಫುಲ್ ಸ್ಟ್ರಿಪ್ ಮಾಡಿದೀವಿ. ಏನು ಅಂದ್ರೆ ಏನು ಪಾಟಿಲ್ಲ, ಪೇಂಟ್ ರಿಮೂವರ್ ಹಾಕಿ ನಮ್ಗೆ ಇವಾಗ ಏನೇ ತರ ರೆಸ್ಟಿಂಗ್ ಇತ್ತು ಅಂದ್ರು ಇನ್ನೆಲ್ಲ ಕರೆಕ್ಷನ್ ಮಾಡ್ಕೊಂಡು, ಸೊ ಲೆಜೆಂಡರಿ ಬೈಕ್ಸ್ಗೆ ಇನ್ನು ಮುಂದೆ ಲೆಜೆಂಡರಿ ಸ್ಟೇಟಸ್ ಅಲ್ಲೇ ಇಟ್ಕೊಳ್ಳೋಕೆ ರೆಸ್ಟೋರೇಷನ್ ಕೇಳುತ್ತೆ. RX ತಗೊಳಕ್ಕೆ ಸುಮಾರು ರೀಸನ್ ಗಳಿದೆ ಗುರು. ನಮ್ಮ ಹುಡುಗಿಗೆ RX ಇಷ್ಟ ಅಂತ ಜನ ತಗೋತಾರೆ, ಅವ್ರಿಗೆ RX ಇಷ್ಟ ಅಂತ ಜನ ತಗೋತಾರೆ, ಅವ್ರ ಅಪ್ಪ ಓಡಿಸ್ತಾ ಇದ್ರು ಅನ್ನೋ ನೆನಪಿಗೋಸ್ಕರ RX ತಗೋತಾರೆ, RX ಇರೋ ವ್ಯಾಲ್ಯೂ ಗೊತ್ತಾಗಿ RX ತಗೋತಾರೆ, ಕಾಲೇಜಲ್ಲಿ ಹವಾ ಮಾಡಬೇಕು ಅಂತ RX ತಗೋತಾರೆ, ಕಾಲೇಜಲ್ಲಿ ಹವಾ ಮಾಡಕ್ ಆಗಿಲ್ವಲ್ಲ ಗುರು ಇವಾಗ್ಲಾದ್ರೂ ಮಾಡೋಣ ಅಂತ ವಯಸ್ಸಾದ್ಮೇಲೆ RX ತಗೋತಾರೆ. ಈ ಪರ್ಪಸ್ ಅಲ್ಲಿ ನಿಮ್ದು ಯಾವ್ದು ಅಂತ ನೀವು ಡಿಸೈಡ್ ಮಾಡ್ಕೊಂಡ್ರೆ ಯಾವ ತರ RX ತಗೋಬೇಕು ಅನ್ನೋ ಕ್ವೆಶ್ಚನ್ ಈಸಿ ಆಗ್ಬಿಡುತ್ತೆ. ಎಂಜಿನ್ ಬಿಟ್ರೆ ನೆಕ್ಸ್ಟ್ ಈ ಗಾಡಿನಲ್ಲಿರುವಂತ ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ಚಾಸಿ. ಇದರಲ್ಲಿ ರಸ್ಟ್ ಇದೆಯಾ, ಇದ್ರಲ್ಲಿ ಏನಾದ್ರು ಬೆಂಡ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಎಂಜಿನ್ ವಿಚಾರ
ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಬೋರ್ ಸೈಜ್ ಅಂತ ಬರುತ್ತೆ 0.25, 0.5, 0.75, 1 mm ಅಂತ. ಟಚ್ ಪ್ಲೇಟ್ ಎಲ್ಲ ನೀಟ್ ಆಗಿದ್ಯಾ, ಗೇರ್ ಬಾಕ್ಸ್ ಪ್ರಾಪರ್ ಆಗಿ ವರ್ಕ್ ಆಗ್ತಿದ್ಯಾ, ಎಲ್ಲಾದ್ರೂ ಮಿಸ್ ಶಿಫ್ಟ್ ಗಳಾಗ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. RX ಗಳು 2 ಸ್ಟ್ರೋಕ್ ಗಾಡಿಗಳೆಲ್ಲ ಯಾವ ತರ ಅಂದ್ರೆ ತಗೋಬೇಕು ಅನ್ನುವಂತ ಹಠ ಇರುತ್ತೆ. ತಗೊಂಡ್ಮೇಲೆ ಇನ್ನೂ ಒಂದಷ್ಟು ಗಾಡಿಗಳು ತಗೋಬೇಕು ಅನ್ನುವಂತ ಚಟ ಶುರು ಆಗುತ್ತೆ. ಆತರ ನೋಡಿದ್ರೆ ಒಂದು ಸೂಪರ್ ಬೈಕ್ ತಗೊಳ್ಳೋಂತ ಕಾಸ್ಗೆ ಒಂದ್ 5 RX ತಗೋಬಹುದು. 10 ವರ್ಷ ಆದ್ಮೇಲೆ ಆ ಒಂದು ಸೂಪರ್ ಬೈಕ್ ಮಾರಿದ್ರೆ ಒಂದ್ RX ಬರೋದಿಲ್ಲ. ಆದ್ರೆ ಈ 5 RX ಮಾರಿದ್ರೆ ಅಲ್ಲ 5 ಸೂಪರ್ ಬೈಕ್ ಬರುತ್ತೆ. ಯಾರಾದ್ರೂ RX ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಯೋಚನೆ ಮಾಡೋದ್ ನಿಲ್ಸಿ, ಸುಮ್ನೆ RX ತಗೊಳ್ಳಿ. RX ಗಳು ಮೋಟರ್ ಸೈಕ್ಲಿಂಗ್ ಅಲ್ಲಿ ಚಿನ್ನ ಇದ್ದಂಗೆ ಗುರು. ಶೋಕಿಗೂ ತಗೋಬಹುದು, ಆಸೆಗೂ ತಗೋಬಹುದು, ಇನ್ವೆಸ್ಟ್ಮೆಂಟ್ ಆಗು ತಗೋಬಹುದು. ನೀನು ಮಾತು ಏನಾದ್ರು ಕೇಳಿದ್ರೆ ಮುಂಡ ಮುಚ್ಕೊಂಡು ಹೊಡೋಗ್ತೀನಿ ಕಣಲೇ ಒಡೆ. ಕಸ್ಟಮರ್ ಈ ತರ ಡಿಸೈನ್ ಬೇಕು ಅಂತ ಕೇಳಿದ್ರು. ಕಸ್ಟಮ್ ಡಿಸೈನ್ ಬೇಕು, ನನ್ನೊಬ್ಬನ ಹತ್ರನೇ ಇರಬೇಕು, 1 of 1 ಅಂತಾರಲ್ಲ ಆ ತರ ಡಿಸೈನ್ ಗಳು ಬೇಕು ಅಂದ್ರೆ ಮಾಡಬಹುದು. ಇದು ಪೇಂಟ್, ಇದು ಸ್ಟಿಕ್ಕರಿಂಗ್, ಅದ್ರ ಮೇಲೆ ಕ್ಲಿಯರ್ ಕೋಡ್ ಬಂದಿದೆ. ಇದ್ರಲ್ಲಿ ನೋಡಿ ಮೇಡ್ ಇನ್ ಜಪಾನ್ ಕಾರ್ಬ್ ಹಾಕಿದ್ದಾರೆ. ಕಾರ್ಬೊರೇಟರ್ ಅಲ್ಲಿ ಫ್ಲಟರಿಂಗ್ ಇದೆಯಾ ಅಥವಾ ನೀಟಾಗಿ ಫ್ಯೂಯಲ್ ಫ್ಲೋ ಆಗ್ತಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಅದನ್ನ ಬಿಟ್ರೆ ನೆಕ್ಸ್ಟ್ ಬರೋದು ಟ್ಯಾಂಕ್ ಅಲ್ಲಿ ಇರುವಂತ ರಸ್ಟ್. ಯೂಶಲಿ ಟ್ಯಾಂಕ್ ರಸ್ಟ್ ಅಂದ್ರೆ ನಾವು ಹೊರಗಡೆ ನೋಡ್ತೀವಿ, ನೋಡ್ಬೇಕಾಗಿರೋದು ಇಲ್ಲಿ ಒಳಗಡೆ. ಈ ರೋಡಲ್ಲಿ ಬರಬಾರ್ದಿತ್ತು ಗುರು, ಹೆವಿ ಮಳೆ ಹೊಡಿತಾ ಇದೆ. ಮ್ಯೂಸಿಕ್ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಮೋಸ್ಟ್ಲಿ ಗಾಡಿದು ಟೈರ್ ಚೇಂಜ್ ಮಾಡ್ಬೇಕಾ ಅಂತ ತಗೊಂಡಾಗ ಒಂಚೂರು ಸಾಫ್ಟ್ ಇತ್ತು. ಇವಾಗ ಯಾರು ವಿಡಿಯೋ ನೋಡ್ತಾ ಗೊತ್ತಿಲ್ಲ, ಫುಲ್ ಹಾರ್ಡ್ ಆಗ್ಬಿಟ್ಟಿದೆ. ಹೆಲ್ಮೆಟ್ ಹಾಕಿಲ್ಲ ಅಂದ್ರೆ ಊದ್ಬೋದಿತ್ತು. ನೆಕ್ಸ್ಟ್ ಟ್ರಿಪ್ ಹೋದ ಕಾರಲ್ಲಿ ಎತ್ಕೊಬತ್ತೀನಿ. ಮೈಸೂರು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡೋರಲ್ವಾ, ಮಳೆ ಬಂದ್ರು ನೀರ್ ನಿಲ್ಲಲ್ಲ. ಮೈಸೂರು ಎಷ್ಟು ಸಗದಾಗಿದೆ. ಇಲ್ಲಿ ಪ್ಯಾಲೇಸ್, ಇಲ್ಲಿ ಸರ್ಕಲ್, ದೊಡ್ಡ ದೊಡ್ಡ ರೋಡ್ಗಳು. ಬೇರೆ ಸಿಟಿಗಳಲ್ಲಿ ನೀವು ಜೀಬ್ರಾ ಕ್ರಾಸಿಂಗ್ ನೋಡಿರ್ತೀರಾ, ಆದ್ರೆ ಮೈಸೂರಲ್ಲಿ ಎಲಿಫೆಂಟ್ ಕ್ರಾಸಿಂಗ್ ನೋಡಬಹುದು. ಹಸುನು ಮೈಸೂರಲ್ಲಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡೋದು ಗುರು. RX ಗಳಲ್ಲಿ ಸುಮಾರು ಗಾಡಿ ಪಾರ್ಟ್ಸ್ ಗಳನ್ನ ಸ್ವಾಪ್ ಮಾಡಬಹುದು. ಶೋಗನ್ ಪಾರ್ಟ್ ಗಳಾಕ್ಬಹುದು, ಸಮುರಾಯ್ ಪಾರ್ಟ್ ಗಳಾಕ್ಬಹುದು, ಇಂಡಿಕೇಟರ್ ಗಳನ್ನ ಚೇಂಜ್ ಮಾಡಬಹುದು. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಿಮಗೆ ಒರಿಜಿನಲ್ ಯಾವ್ದು ಅಂತ ಗೊತ್ತಿದ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ರಿಮ್ಮು ಬೇರೆದಾಕಿರೋದು ಪ್ರಾಬ್ಲಮ್ ಆಗೋದಿಲ್ಲ, ಆದ್ರೆ ರಿಮ್ ಅಲ್ಲಿ ಬೆಂಡ್ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಬೇರೆ ಕಡೆ ಅವ್ರಿಗಿಂತ ಮೈಸೂರು ಅವರಿಗೆ RX ಮೇಲೆ ಸ್ವಲ್ಪ ಜಾಸ್ತಿನೇ ಲವ್ ಇದೆ. ಬರೀ RX ಅಂತಲ್ಲ, 2 ಸ್ಟ್ರೋಕ್ ಗಾಡಿಗಳ ಮೇಲೆ ಎಕ್ಸ್ಟ್ರಾ ಲವ್. ಯಾಕೆ ಅಂದ್ರೆ ನಮ್ಮಲ್ಲಿ ಐಡಿಯಲ್ ಜಾವಾ ಕಂಪನಿ ಇತ್ತು, ಅವಾಗಿಂದನೂ 2 ಸ್ಟ್ರೋಕ್ ಲೆಜೆಂಡ್ ಗಳೆಲ್ಲ ಪ್ರೊಡಕ್ಷನ್ ಆಗ್ತಾ ಇದ್ದಿದೆ ಮೈಸೂರಲ್ಲಿ. ಇವತ್ತು ಕೂಡ ಒನ್ ಆಫ್ ದ ಬೆಸ್ಟ್ RX ಮೆಕ್ಯಾನಿಕ್ ಗಳು, 2 ಸ್ಟ್ರೋಕ್ ಮೆಕ್ಯಾನಿಕ್ ಗಳು ಇರೋದು ನಿಮಗೆ ಮೈಸೂರಲ್ಲಿ. ವಿಡಿಯೋದಲ್ಲಿ ಹೇಳ್ಬೋದಾ ಹಂಗಾರೆ ಗಾಡಿ ರಿಪೇರಿ ಬಂದ್ರೆ ತಂದ್ಕೊಡಿ ಇಲ್ಲಿ ಅಂತ? ಮಾಡ್ತೀರಾ ತಗೊಂಡು? ಪೀಟರ್ ಐಡಿಯಲ್ ಆಟೋ ವರ್ಕ್ಸ್ ನೋಡ್ತಾ ಇರೋ ಬಂದೆ. RX ಗಾಡಿನ ತಗೊಂಡ್ಮೇಲೆ ಅದ್ರದ್ದು ಮೇಂಟೆನೆನ್ಸ್ ಫೇಸ್ ಅಂತ ಬರುತ್ತೆ. ಗಾಡಿನ ಮೇಂಟೈನ್ ಮಾಡಕ್ಕೆ ದುಡ್ಡಿಲ್ಲ, ಟೈಮ್ ಇಲ್ಲ ಅಂದ್ರೆ ಅರ್ಜೆಂಟ್ ಅಲ್ಲಿ ಅದನ್ನ ರೆಡಿ ಮಾಡಿಸ್ಕೊಳ್ಳುವಂತ ಕೆಲಸ ಮಾಡಬೇಡಿ. ಒರಿಜಿನಲ್ ಸೈಲೆನ್ಸರ್, ಕ್ಯಾಟ್ ಇರುವಂತ ಸೈಲೆನ್ಸರ್ ಗೆ ವ್ಯಾಲ್ಯೂ ಜಾಸ್ತಿ. ಅದಾದ್ಮೇಲೆ ಸುಮಾರು ಜನ ಹೇಳ್ತಾರೆ ನನ್ನ ಗಾಡಿಗೆ ಮಾಡಿಫಿಕೇಶನ್ ಮಾಡಿದೀನಿ, ಪರ್ಫಾರ್ಮೆನ್ಸ್ ಕಾರ್ಬೊರೇಟರ್ ಹಾಕಿದೀನಿ. ಸ್ಟಾಕ್ ಗಾಡಿನಲ್ಲಿ ಇರುವಂತ ವ್ಯಾಲ್ಯೂ ಪರ್ಫಾರ್ಮೆನ್ಸ್ ಗಾಡಿಗಳಿಗೆ ಇರೋದಿಲ್ಲ. ಒರಿಜಿನಲ್ ಯಾವತ್ತಿದ್ರು ಒರಿಜಿನಲ್. ಅರ್ಥ ಆಯ್ತು ಅನ್ಸುತ್ತೆ. ಈಗ RX ಗಳಿಗೆ 2 ತರ ರೇಟ್ ಬರುತ್ತೆ. ಒಂದು ಸ್ಟಾಕ್, ಒಂದು ಮಾಡಿಫೈ ಆಗಿರೋದು. ಮಾಡಿಫೈ ಆಗಿರೋ ಗಾಡಿಗಳಿಗಿಂತ ಸ್ಟಾಕ್ RX ಗಳಿಗೆ ಜಾಸ್ತಿ ವ್ಯಾಲ್ಯೂ ಇರುತ್ತೆ. ಇದು ಖಾಲಿ ಸೈಟ್ ಇದ್ದಂಗೆ. ಮಾಡಿಫೈ ಮಾಡಿರೋ RX ಗಳು ಕಟ್ಟಿರೋ ಮನೆ ಇದ್ದಂಗೆ. ನನಗೆ ಹೆಂಗ್ ಬೇಕು ಹಂಗ್ ಕಟ್ಸ್ಕೊಂಡಿರ್ತೀನಿ, ನನಗೆ ಹೆಂಗ್ ಬೇಕು ಹಂಗ್ ರೆಡಿ ಮಾಡ್ಕೊಂಡಿರ್ತೀನಿ. ಅದು ಇನ್ನೊಬ್ರಿಗೆ ನಾನು ಸೇಲ್ ಮಾಡಕ್ ಹೋದಾಗ ಅವರು ಅದಕ್ಕೆ ಅಷ್ಟು ವ್ಯಾಲ್ಯೂ ಕೊಡಕ್ ಆಗೋದಿಲ್ಲ. ನಾನು ಸುಮಾರು ಜನನ ನೋಡಿದ್ದೀನಿ, ಚಿನ್ನದಂತ ಗಾಡಿ ತಗೊಂಡ್ಬಂದಿರ್ತಾರೆ, ಕಮ್ಮಿ ಕಾಸಲ್ಲಿ ಕಮ್ಮಿ ಟೈಮಲ್ಲಿ ಜುಗಾಡ್ ಮಾಡಕ್ ಹೋಗಿ ಆ ಗಾಡಿದು ಸೋಲೆ ಕಿತ್ಕೊಂಡ್ಬಿಡ್ತಾರೆ. ಇವಾಗ RX ಗಳು ಇರೋದೇ ಕಮ್ಮಿ, ಇನ್ನೊಂದು 10-15 ವರ್ಷಕ್ಕೆ ತುಂಬಾನೇ ರೇರ್ ಆಗ್ಬಿಡುತ್ತೆ. ತರ ಇರಬೇಕಾದ್ರೆ ಚೆನ್ನಾಗಿರೋ ಗಾಡಿಗಳನ್ನ ತಗೊಂಡು ಹಾಳು ಮಾಡೋದು ಮೈಸೂರಲ್ಲಿ ಮರಗಳನ್ನ ಕಡ್ದಂಗೆ. ಟ್ಯಾಂಕ್ ಇದಕ್ಕೆ ಯಾವುದೇ ತರ ಬೇಕಾದ್ರೂ ಕಸ್ಟಮೈಸ್ ವರ್ಕ್ ಮಾಡಿ ಇದು ಮಾಡಬಹುದು. ನೆಕ್ಸ್ಟ್ ಹಾಯಬುಜಾಗ್ ಮಾಡ್ತಾ ಇದೀವಿ. ಇನ್ನೊಂದು ಇಂಟರ್ಸೆಪ್ಟರ್ ಪ್ರಾಜೆಕ್ಟ್ ಇದೆ. ಈ ತರ ಕಸ್ಟಮ್ ಜಾಬ್ಸ್ ಯಾವ್ದಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ತೀವಿ. ಫುಲ್ ಗಾಡಿ ಬಿಡೋಕ್ಕಿಂತ ಟ್ಯಾಂಕ್ ಶೀಲ್ಡ್ ಕೊಟ್ಟರು ಸಾಕು, ನಮ್ಗಿನ್ನೂ ಕೆಲಸ ಈಸಿ ಆಗುತ್ತೆ. ಸುಮ್ ಗಾಡಿ ನಿಲ್ಲೋ ಬದಲು ಗಾಡಿ ಬಿಟ್ಟೋದ್ರೆ ಏನ್ ತೊಂದರೆ ಇಲ್ಲ, ಬಟ್ ಸ್ವಲ್ಪ ಟೈಮ್ ಕೊಡಿ ಅಷ್ಟೇ. ಮಳೆ ಬರ್ತಿದೆ, ಬಿಸಿಯಾಗಿ ಪಿಜ್ಜಾ ತಿನ್ನೋಣ, ನೆಟ್ಫ್ಲಿಕ್ಸ್ ನೋಡ್ಕೊಂಡು ಅಂತ ನೀವು ಮನೆಯಿಂದ ಆರ್ಡರ್ ಮಾಡ್ತೀರಾ. ಆದ್ರೆ ಪಾಪ ನಮ್ಮ ಝೊಮ್ಯಾಟೊ ಅವರು ಈ ತರ ಮಳೆಯಲ್ಲಿ ನೆನ್ಕೊಂಡೇನೆ ಬಂದು ನಿಮ್ಗೆ ಡೆಲಿವರಿ ಕೊಡ್ತಾರೆ. ಅದು ನಿಮ್ ತಪ್ಪು ಅಂತ ಹೇಳಕ್ ಆಗೋದಿಲ್ಲ. ಇಲ್ಲಿ ಪಾಯಿಂಟ್ ಏನು ಅಂದ್ರೆ, ನೀವು ಅಕಸ್ಮಾತ್ ಕಾರಲ್ಲಿ ಹೋಗ್ತಾ ಇದೀರಾ ಅಂದ್ರೆ ಈ ತರ ಝೊಮ್ಯಾಟೋದಲ್ಲಿ ವರ್ಕ್ ಮಾಡೋರ್ನ ಏನಾದ್ರು ನೋಡಿದ್ರಿ ಅಂದ್ರೆ ಆದಷ್ಟು ಇವ್ರಿಗೆ ಜಾಗ ಬಿಡಿ, ಫಸ್ಟ್ ಅವ್ರು ಹೋಗ್ಬಿಡ್ಲಿ. ನೀವ್ ಹೆಂಗಿದ್ರು ಕಾರಲ್ಲಿ ಇರ್ತೀರಾ, ನೆನೆಯೋದಿಲ್ಲ. ತೂತಲ್ಲಿ ಬಿಟ್ಕೊಂಡ್ರೆ ಒಂಥರ ಮಜಾ ಅನ್ಕೋ. ನಿಂದು ಇದೆಯಾ ತೂತು ಬಾಯ್ಲಿ? ಪಕ್ಕೀಲೋ, ಮಳೆ ಬಂದ್ರೆ ಇರ್ಲಿ ಅಂತ ಕ್ಯಾಪ್ ಎತ್ಕೊ ಬಂದೆ, ಮಳೆ ಕ್ಯಾಪೇ ನೆಂದೋಯ್ತು. ಯಾವ್ದು ನಶೆ ಮಾಡ್ತೀರಾ ನೀವು? ಎಲ್ಲಿ ನಾವು ಇಂಜಿನಿಯರಿಂಗ್ ಓದ್ಬೇಕಾರೆ 40,000 ಏನೋ ಅಲ್ವಾ ಈ ಗಾಡಿ? ನಾವು 1.5 ಲಕ್ಷ ಕೊಟ್ಟು ಸುಮ್ಮನೆ ಡ್ಯೂಕ್ 200 ತಗೊಂಡಿದ್ದೆ. ಇವತ್ತು ನಾವು ಆಕ್ಚುಲಿ 2 RX ನ ಎತ್ಕೊಂಡು 3ನೇ RX ಹತ್ರ ಹೋಗ್ತಿದೀವಿ. ಎಲ್ಲಾರನ್ನೂ ಒಂದ್ ರೌಂಡ್ ಎದೇಳ್ಸೋಣ. ಇನ್ನು ಎಂತೆಂಥವ್ರು ಇರ್ತಾರೋ, ಅಕ್ಕಪಕ್ಕದಲ್ಲಿ ಇದ್ಕೊಂಡೇ ಕತ್ರಿ ಹಾಕೋರು.
ರೇಷ್ಮಾ ಹರ್ಬಲ್ ಬ್ಯೂಟಿ ಪಾರ್ಲರ್ ಎಲ್ಲಾ ಕಡೆ ರೇಷ್ಮನೆ ಅಲ್ಲ ಇವಾಗ ಟ್ರೆಂಡಿಂಗು. ನನ್ಗಿರೋದು ಯಾರು ಗೊತ್ತಾ, ಇನ್ಸ್ಟಾಗ್ರಾಮ್ ನನ್ ಜನ ನನ್ಗಿರೋದು. ಇದ್ಯಾವ್ದಿದು ನೀವು ಮಾಡಿರೋದಾ? ನಿಮ್ದೇನಾ ಗಾಡಿ ಇದು? ಏನ್ ಗಾಡಿ ಗುರು ಇದು. RX 100 ಇಂಜಿನ್ ಅನ್ನ 180 ಮಾಡಿ RD 175 ಕಾರ್ ಬಾಕಿ 1982 ಇಂದ ಇದು ತನಕ ಇದನ್ನ ಟ್ರ್ಯಾಕ್ ಅಲ್ಲಿ ಓಡಿಸಿದ್ದಾರೆ. ಏನ್ ಬ್ರೋ ಇದು ಪವರ್. ಭಯ ಇದೆ ಎಲ್ಲೆತ್ಲಿ ಇದನ್ನ ಇಷ್ಟೊಂದು. ನಮ್ಮ ಮನೇಲಿ ಒಂದು ಟ್ರಯಮ್ ಟೈಗರ್, ಹಯಾಬುಜಾ ಎಲ್ಲ ಇದೆ. ಅದನ್ನ ಬೇಕಾದ್ರೆ ಥ್ರಾಟಲ್ ಕೊಟ್ಬಿಡು ಒಂದು ನಂಬ್ಕೊಂಡು. ಇದು ಆಗಲ್ಲ, ಟೆಂಪ್ಟ್ ಮಾಡುತ್ತೆ ಸರ್ ಸಿಕ್ಕಾಪಟ್ಟೆ ಇದು. ಕಂಟ್ರೋಲ್ ಮಾಡ್ಕೊಂಡ್ ಬಂದಿರೋದು. ಫುಲ್ ಸ್ಮೂತ್. ಈ ಗಾಡಿನಲ್ಲಿ ಶೋಗಂದು ಪಾರ್ಟ್ಸ್ ಗಳು ಹಾಕಿರೋದು. ಅದನ್ನ ಬಿಟ್ರೆ ಆಲ್ಮೋಸ್ಟ್ ಸ್ಟಾಕ್ ಅಲ್ಲಿ ಇದೆ ಗುರು. ಬರೀ ಸೆಕೆಂಡ್ ಓನರ್ ಗಾಡಿ. ಅದಕ್ಕಿಂತ ಹೆಚ್ಚಾಗಿ K09 ರಿಜಿಸ್ಟ್ರೇಷನ್ ಗಾಡಿ. ಏನ್ ಬ್ರೋ ಇಷ್ಟೊಂದು ಸ್ಮೂತ್ ಆಗೈತೆ ಗಾಡಿ. ಎಷ್ಟು ಹುಡುಗರುಗಳ ಕನ್ಸು ಗುರು ಒಂದು RX ತಗೋಬೇಕು ಅಂತ. ಏನ್ ಕೋಇನ್ಸಿಡೆನ್ಸ್ ಅಂತ ಗೊತ್ತಿಲ್ಲ, ಇವತ್ತು ಆಕ್ಚುಲಿ ಬಂದ್ವಿ RX ಹೆಂಗ್ ತಗೊಳ್ಳೋದು ಅಂತ ವಿಡಿಯೋ ಮಾಡೋಣ ಅಂತ. RX ತಗೊಂಡೆ ಮನೆಗೆ ಹೋಗ್ತಾ ಇದೀವಿ. ಈ ಒಂದು ತಿಂಗಳು ಗಾಡಿ ಓಡಿಸ್ದೆ ನಾನು ಆ ಫೀಲಿಂಗ್ ನ ಏನ್ ಮಿಸ್ ಮಾಡ್ಕೊಂಡಿದ್ದೆ. ಇವತ್ತು ಒಂದು ದಿನದಲ್ಲಿ ಅದನ್ನೆಲ್ಲ ವಾಪಸ್ ಎತ್ಬಿಟ್ಟಿದೀನಿ. ಪ್ರತಿಯೊಂದು RX ಗೂ ಒಂದು ಬೆಲೆ ಇರುತ್ತೆ. RX ಓನರ್ಸ್ ಗೆಲ್ಲ ಒಂದು ಸ್ಟೋರಿ ಇರುತ್ತೆ. ಆದ್ರೆ ಈ ಗಾಡಿಗಳ ಜೊತೆ ನಾವು ಮಾಡ್ಕೊಳ್ಳುವಂತ ಮೆಮೊರೀಸ್ ಇದೆಯಲ್ಲ. ಎಣ್ಣೆ ಕುಡಿದ್ರೆ ನಶ, RX ಹೊಡೆದ್ರೆ ನಶ. ನಶೆಯೋ ಊರ್ ತುಂಬ ನಶೆಯೋ ಬಾರಿ ಹೋಗಣ್ವಾ ಇಲ್ಲ ಇಲ್ಲೇ ದರ್ಶನ್ವಾ. ಯಾವ್ದಿರ್ಬೋದು ನಿಮ್ ಕಲರ್ ಹೇಳಿ ಮಾಡವ. ಸಮೋರೈ ಕೇಳ್ತಾ ಇದ್ರಲ್ಲ, ಸಮೋರೈ ನೋಡಿ ಇಲ್ಲಿ ನಿಂತಿದೆ. ಎಲ್ಲ ಬೇರ್ ಬೌನ್ಸ್ ಇಂದ ಮತ್ತೆ ರೆಡಿ ಆಗ್ತಾ ಇದೆ ಒಂದ್ ಸೈಡ್ ಇಂದ. ಇದ್ರ ಚಾಸಿನೂ ಕೊಟ್ಟಿದಿರಲ್ಲ, ಅಂದ್ರಲ್ಲೇ ತೆಗ್ಲಾ ವೈರಲ್ ಮಾಡ್ಬೇಕಾ? ನಿನ್ನನ್ ವೈರಲ್ ಮಾಡ್ಬೇಕಾ? ಏನಕ್ಕೆ ವೈರಲ್ ಆಗ್ಬೇಕು ನೀವು? ಫೇಮಸ್ ಆಗಿ ಏನ್ ಮಾಡ್ತೀರಾ? ಹಾ ಈಗ ವೈರಲ್ ಮಾಡಕ್ಕಾಗಲ್ಲ ಕಣ, ಜನ ನೋಡಿದ್ರೆ ವೈರಲ್ ಆಗೋದು.